ಕೆಲ ಸಂದರ್ಭಗಳಲ್ಲಿ ಮಕ್ಕಳಲ್ಲಿನ ಹಠಮಾರಿ ಸ್ವಭಾವ ಅವರ ಜೀವನಕ್ಕೆ, ಅವರ ಭವಿಷ್ಯಕ್ಕೆ ಎಷ್ಟು ಮಾರಕವೋ ಹಾಗೆ ಅವರ ತಂದೆ-ತಾಯಿ ಪಾಲಿಗೂ ದೊಡ್ಡ ಕಂಟಕವಾಗಬಲ್ಲದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಹೌದು. ಐಫೋನ್ ಇಎಂಐ ವಿಚಾರ ಇಡೀ ಕುಟುಂಬವನ್ನೇ ಇಲ್ಲಿ ಬಲಿ ತಗೊಂಡಿದೆ. ಈ ಘಟನೆ ನಡೆದಿರುವುದು ಮಹಾರಾಷ್ಟ್ರದ ಸಂಭಾಜಿನಗರದ ಖಾವ್ಡಾ ಬೆಟ್ಟದಲ್ಲಿ. ಮಗ, ತಂದೆ, ತಾಯಿ ಬೆಟ್ಟದ ಮೇಲಿಂದ ಬಿದ್ದು ಸಾವನ್ನಪ್ಪಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದು, ಮಕ್ಕಳ ಈ ರೀತಿಯ ಸ್ವಭಾವ ಪೋಷಕರಲ್ಲಿ ಆತಂಕವನ್ನ ಮೂಡಿಸಿದೆ. ಹಾಗಿದ್ರೆ ಏನಿದು ಘಟನೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈತನ ಹೆಸರು ಕುನಾಲ್. ವಯಸ್ಸು 18 ವರ್ಷ. ಈತ ಇತ್ತೀಚೆಗೆ ಐಫೋನ್ ಖರೀದಿಸಿದ್ದ. ಆದ್ರೆ ಅದರ ಇಎಂಐ ಕಟ್ಟೋಕೆ ಆತನಿಗೆ ಆಗಿರ್ಲಿಲ್ಲ. ಹೀಗಾಗಿ ತನ್ನ ತಂದೆ ಹತ್ರ ಹಣ ಕೇಳ್ತಿದ್ದ. ಇತ್ತೀಚಿನ ಇಎಂಐ ಪಾವತಿ ವಿಚಾರವಾಗಿಯೂ ತಂದೆ ಮುರಳೀಧರ್ ಜೊತೆ ಮಾತುಕತೆ ಆಗಿ ದೊಡ್ಡ ವಾಗ್ವಾದವೇ ನಡೆದಿತ್ತು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವಾಗ್ವಾದ, ಜಗಳದ ಬಳಿಕ ಕುನಾಲ್ ಮನೆಯಿಂದ ಹೊರಟು ಛತ್ರಪತಿ ಸಂಭಾಜಿನಗರದ ತಿಸ್ಗಾಂವ್ ಪ್ರದೇಶದ ಬೆಟ್ಟಕ್ಕೆ ತೆರಳಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ. ಕುನಾಲ್ ಬೆಟ್ಟದ ತುದಿಯಲ್ಲಿ ನಿಂತು ಆತ್ಮಹತ್ಯೆಗೆ ಮುಂದಾಗಿರುವ ವಿಷಯ ತಿಳಿದು ಆತನ ತಂದೆ-ತಾಯಿ ಕೂಡ ಬೆಟ್ಟಕ್ಕೆ ಬರ್ತಾರೆ. ಸ್ಥಳೀಯರು ಮತ್ತು ಪೊಲೀಸರು ಸೇರಿದಂತೆ ಹಲವರು ಸುಮಾರು 3 ಗಂಟೆಗಳ ಕಾಲ ಆತನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕುನಾಲ್ ತಂದೆ ತನ್ನ ಮಗನನ್ನ ಹೇಗಾದ್ರೂ ಕಾಪಾಡಿಕೊಳ್ಬೇಕು ಅಂತ ಧೈರ್ಯ ಮಾಡಿ ಬೆಟ್ಟದ ತುದಿಯಲ್ಲೇ ನಿಂತಿದ್ದ ಮಗನನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ತಂದೆ ಮಗ ಇಬ್ರೂ ಬ್ಯಾಲೆನ್ಸ್ ತಪ್ಪಿ ಬೆಟ್ಟದಿಂದ ಕೆಳಗೆ ಬಿದ್ದೇ ಬಿಡ್ತಾರೆ. ಮಗ ಮತ್ತು ಪತಿ ಬೆಟ್ಟದಿಂದ ಬಿದ್ದ ದೃಶ್ಯವನ್ನ ಕಣ್ಣಾರೆ ನೋಡಿ ದಿಗ್ಭ್ರಮೆಗೊಳಗಾದ ತಾಯಿಯೂ ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ಬೆಟ್ಟದಿಂದ ಧುಮುಕಿ ಸಾವನ್ನಪ್ತಾರೆ. ಅಲ್ಲಿಗೆ ಒಂದೇ ಕುಟುಂಬದ ಮೂವರ ದುರಂತ ಅಂತ್ಯವಾಗುತ್ತೆ.